ಇದಕ್ಕಾಗಿ 33 ದಿನಗಳ ಕಾಲ ಉಪವಾಸವನ್ನು ಮಾಡಲಾಗಿತ್ತು. 32 ದಿನಗಳ ಅನುಷ್ಠಾನವನ್ನು ಅಂತ್ಯಗೊಳಿಸಿದ್ದಾರೆ ಸ್ವಾಮೀಜಿ. ಗದಗ್ನ ಬೋಧೀಶ್ವರ ಮಠದ ರಾಚೋಟೇಶ್ವರ ಶ್ರೀಗಳು ಅನುಷ್ಠಾನವನ್ನು ಕೈಗೊಂಡಿದ್ದು 33 ದಿನಗಳ ಉಪವಾಸ. ಅದು 32 ದಿನಗಳ ಅನುಷ್ಠಾನವನ್ನು ಅಂತ್ಯಗೊಳಿಸಿದ್ದಾರೆ. ಗದಗ್ನ ಬೋಧೀಶ್ವರ ಮಠದ ರಾಚೋಟೇಶ್ವರ ಶ್ರೀಗಳ ಅನುಷ್ಠಾನ ಅಂತ್ಯ ಆಗಿದೆ. ಗರ್ಭಗುಡಿಯಿಂದ ಹೊರಬಂದಿದ್ದಾರೆ ರಾಚೋಟೇಶ್ವರ ಶ್ರೀಗಳು. ಶ್ರೀಗಳ ನೋಡಿ ವಿಸ್ಮಿತರಾಗಿದ್ದಾರೆ ನೂರಾರು ಭಕ್ತರು. ಗದಗ ತಾಲೂಕಿನ ಅಂತೂರ ಬೆಂತೂರ ಗ್ರಾಮದ ಶ್ರೀಗಳಿವರು ಬೆಳಕು ಇಲ್ಲದ ಗರ್ಭಗುಡಿಯ ಒಳಗೆ ಅನ್ನ ನೀರು ಆಹಾರ ಇಲ್ಲದೆ ಮೌನ ವ್ರತಾಚರಣೆಯನ್ನ ಮಾಡಿದ್ರು, ಉಪವಾಸವನ್ನ ಮಾಡಿದ್ರು. ದೇಶದ ಒಳಿತಿಗಾಗಿ, ವಿಶ್ವದ ಒಳಿತಿಗಾಗಿ 33 ದಿನಗಳ ಬಳಿಕ ಹೊರಗೆ ಬಂದಿದ್ದಾರೆ. ಬರೋಬ್ಬರಿ 32 ದಿನಗಳ ಕಾಲ ಉಪವಾಸ, ಅನ್ನ ನೀರು ಏನೂ ಇಲ್ಲದೆ ಗರ್ಭ ಗುಡಿಯ ಒಳಗೆ ಖುದ್ದು ಬಂದಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಒಂದು ಅನುಷ್ಠಾನವನ್ನು ಕೈಗೊಂಡಿದ್ರು. 33 ದಿನಗಳ ಉಪವಾಸ ಅನುಷ್ಠಾನ ಏನಿದೆ ಅದು ಅಂತ್ಯಗೊಂಡಿದೆ. 32 ದಿನಕ್ಕೆ ಅಂತ್ಯಗೊಳಿಸಿದ್ದಾರೆ. ಗರ್ಭಗುಡಿಯಿಂದ ಹೊರಗಡೆ ಬಂದಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್, ಬೋಧೀಶ್ವರ ಮಠದ ಶ್ರೀಗಳು ಫೈನಲಿ ಗರ್ಭಗುಡಿಯಿಂದ ಹೊರಗಡೆ ಬಂದಿದ್ದಾರೆ 33 ದಿನ ಆದ ಮೇಲೆ. ಸೊ ಈ ಒಂದು ಅನುಷ್ಠಾನದ ಉದ್ದೇಶ, ಯಾವಾಗ ಅನುಷ್ಠಾನವನ್ನ ಆರಂಭ ಮಾಡಿದ್ರು? ಹೌದು ಈಗ ಏನು ಗದಗ ಜಿಲ್ಲೆಯ ಅಂತೂರು ಬೆಂತೂರು ಗ್ರಾಮದ ಬೋಧೀಶ್ವರ ಮಠದ ಏನು ರಾಚೋಟೇಶ್ವರ ಶ್ರೀಗಳು ಕೂಡ ಸುಮಾರು 36 ದಿನಗಳ ಕಾಲ ಅನುಷ್ಠಾನವನ್ನು ಏನು ಸಮಾಧಿ ಯೋಗ ಅಂತೇಳಿ ಒಂದು ಯೋಗವನ್ನು ಮಾಡಿದ್ರು. ಅಂದ್ರೆ ಮಳೆಗಾಗಿ ಆಗಿರ್ಬೋದು, ಜೊತೆಗೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಒಂದು ಯೋಗವನ್ನು ಕೂಡ ಮಾಡಿದ್ರು. ಅಂದ್ರೆ ಸುಮಾರು ಜೂನ್ 3ನೇ ತಾರೀಕು ಒಂದು ಅನುಷ್ಠಾನಕ್ಕೆ ಕೂಡ ಕೊಟ್ಟಿದ್ರು. ತದನಂತರ ಸುಮಾರು 36 ದಿನಗಳ ಕಾಲ ಒಂದು ಯಾವುದೇ ರೀತಿ ಅನ್ನ ನೀರು ಏನು ಇಲ್ಲದೇನೆ ಸಹ ಒಂದು ಗರ್ಭಗುಡಿಯಲ್ಲಿ ಕೂಡ ಅವರನ್ನ ಇಡಲಾಗಿತ್ತು. ಹೀಗಾಗಿ ಆ ಒಂದು ಇವತ್ತು ಆ ಸ್ವಾಮೀಜಿಗಳು ಕೂಡ ಇವತ್ತು ಏನು 36 ದಿನಗಳ ಕಾಲ ಅನುಷ್ಠಾನ ಮುಗಿದ ನಂತರ ಇವತ್ತು ಹೊರಗಡೆ ಅವರು ಬಂದಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿ ಒಬ್ಬ ವ್ಯಕ್ತಿ ಕೂಡ ಗಾಳಿ ನೀರು ಇಲ್ಲದೇನೆ ಕೂಡ ಬದುಕೋಕ್ಕಾಗಲ್ಲ. ಅಂತ ಒಂದು ಸಮಾಧಿ ಸ್ಥಿತಿ ಯೋಗವನ್ನು ಕೂಡ ಈಗಾಗಲೇ ಆ ಸ್ವಾಮೀಜಿ ಮಾಡಿರೋದ್ರಿಂದಾಗಿ ಅಪಾರ ಭಕ್ತರು ಕೂಡ ಇವತ್ತು ಆ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ಆ ಸ್ವಾಮೀಜಿಗಳ ಒಂದು ಆಶೀರ್ವಾದವನ್ನು ಪಡೆಯುವಂತ ಕೆಲಸಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಯಾಕಂದ್ರೆ ಆ ಸ್ವಾಮೀಜಿ ಕೂಡ ಲೋಕ ಕಲ್ಯಾಣ ಆಗ್ಬೇಕು, ಜೊತೆಗೆ ಮಳೆ ಬೆಳೆ ಕೂಡ ಚೆನ್ನಾಗಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಮಾಧಿ ಸಿದ್ಧಿ ಯೋಗವನ್ನು ಕೂಡ ಕೈಗೊಂಡಿದ್ರು. ಇದು ಅವರ 17ನೇ ಸಮಾಧಿ ಸಿದ್ಧಿ ಯೋಗ ಕೂಡ ಆಗಿರುವಂತದ್ದು. ಅದರಲ್ಲೂ ಸುಮಾರು 36 ದಿನಗಳ ಕಾಲ ಒಂದು ಗರ್ಭಗುಡಿಯಲ್ಲಿ ಯಾವುದೇ ರೀತಿ ಅನ್ನ ನೀರು ಇಲ್ಲದೇನೆ ಅವರನ್ನ ಪ್ಯಾಕ್ ಮಾಡಿ ಇಡಲಾಗಿತ್ತು. ಇವತ್ತು ಆ ಒಂದು ಏನು ದೇವಸ್ಥಾನದ ಒಂದು ಬಾಗಿಲವನ್ನ ತೆಗೆದು ಇವತ್ತು ಅವರನ್ನ ಹೊರಗೆ ಕರ್ಕೊಂಡ್ಬರ್ಲಾಗಿತ್ತು. ಯಾವುದೇ ರೀತಿ ಅವರಿಗೆ ಸಮಸ್ಯೆ ಕೂಡ ಆಗಿಲ್ಲ. ಅಂದ್ರೆ ಇದೊಂದು ಕೂಡ ವೈಜ್ಞಾನಿಕವಾಗಿ ನೋಡೋದಾದ್ರೆ ಯಾವುದೇ ರೀತಿ ಒಬ್ಬ ವ್ಯಕ್ತಿ ಕೂಡ ಅನ್ನ ನೀರು ಇಲ್ಲದೆ ಇರೋಕ್ಕಾಗಲ್ಲ. ಅಂತಹ ವ್ಯಕ್ತಿ ಕೂಡ 36 ದಿನಗಳ ಕಾಲ ಏನು ಸೇವನೆ ಇಲ್ಲದೇನೆ ಕೂಡ ಅಂತ ಹೇಳಿ ಸಾಕಷ್ಟು ಭಕ್ತರು ಕೂಡ ಜಯಘೋಷವನ್ನು ಹಾಕುವ ಮೂಲಕ ಸ್ವಾಮೀಜಿಯನ್ನ ಬರಮಾಡಿಕೊಂಡಿರುವಂತದ್ದು. ಒಟ್ಟಾರೆ ಈ ಒಂದು ಅಂತೂರು ಬೆಂತೂರು ಗ್ರಾಮದಲ್ಲಿ ಕೂಡ ಇದೊಂದು ವಿಶೇಷ ಆಚರಣೆ ಅಂತಾನೆ ಕೂಡ ಹೇಳ್ಬೋದು. ಈಗಾಗಲೇ ಮಳೆ ಬೆಳೆ ಚೆನ್ನಾಗಿ ಆಗ್ಬೇಕು, ಜೊತೆಗೆ ಲೋಕ ಕಲ್ಯಾಣಕ್ಕೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಸಮಾಧಿ ಸಿದ್ಧ ಯೋಗವನ್ನ ರಾಚೋಟೇಶ್ವರ ಶ್ರೀಗಳು ಕೂಡ ಕೈಗೊಂಡಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.